ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ತುಂಬಾ ದಿನಗಳಿಂದ ಹಲವಾರು ಜನ ಈ ಪ್ರಶ್ನೆನ ನನ್ನ ಹತ್ರ ಕೇಳ್ತಾ ಇದ್ರಿ. ಅದೇನು ಅಂತಂದ್ರೆ, ಸರ್ ನಾವೀಗ ಖಾಸಗಿ ಕೆಲಸದಲ್ಲಿ ಇದ್ದೀವಿ ಅಥವಾ ಖಾಸಗಿ ಕೆಲಸ ಏನೋ ಪ್ರೈವೇಟ್ ಜಾಬ್ ಮಾಡಿಕೊಂಡು ಪ್ರಿಪರೇಷನ್ ಮಾಡಬೇಕು ಎಕ್ಸಾಮ್ಗಳಿಗೆ ಅಂತ ಅನ್ಕೊಂಡಿದೀವಿ. ಏನ್ ಮಾಡೋದು? ಕೆಲಸದಲ್ಲಿ ಇರೋದು ಈಗ ಕೆಲಸ ಬಿಟ್ಟು ಓದೋದ ಅಥವಾ ಕೆಲಸದಲ್ಲಿ ಇಲ್ಲದೆ ಇದ್ರೆ ಕೆಲಸ ಮಾಡ್ಕೊಂಡು ಹೋದದ, ಹೆಂಗೆ ಏನು ಅಂತೇಳಿ ನೋಡಿ. ಒಂದು ವಿಷಯ ಕ್ಲಿಯರ್ ಆಗಿ ಹೇಳ್ತೀನಿ. ಈಗ ಅಧಿಕೃತವಾಗಿ ನೋಟಿಫಿಕೇಶನ್ಗಳು ಯಾವಾಗ ಆರಂಭ ಆಗುತ್ತೆ, ಯಾವ ತಿಂಗಳು, ಏನು ಅನ್ನೋದು ಯಾರಿಗೂ ಕೂಡ ಖಚಿತವಾಗಿ ಮಾಹಿತಿ ಇಲ್ಲ. ಯಾಕೆ ಅಂತಂದ್ರೆ ಸರ್ಕಾರದ ಒಂದು ಮಟ್ಟಿನಲ್ಲಿ ದಿನೇ ದಿನೇ ಹೊಸ ಹೊಸ ಬೆಳವಣಿಗೆಗಳು ಆಗ್ತಾ ಇದೆ. ಒಳ ಮೀಸಲಾತಿದಾಗಿರ್ಬೋದು, ಕೋರ್ಟ್ ಕೇಸ್ ಆಗಿರ್ಬೋದು. ಹಾಗಾಗಿ ಸದ್ಯಕ್ಕೆ ಯಾರಾದ್ರೂ ಖಾಸಗಿ ಕೆಲಸದಲ್ಲಿ ಇದ್ರಿ ಅಂತಂದ್ರೆ ದಯವಿಟ್ಟು ಕೆಲಸವನ್ನ ಮಾತ್ರ ಬಿಡಕ್ ಹೋಗ್ಬೇಡಿ. ಅಥವಾ ಕೆಲಸದಲ್ಲಿ ಇಲ್ಲ, ನಾವು ಕೆಲ್ಸಕ್ಕೆ ಹೋಗ್ತೀವಿ, ಯಾವ್ದಾದ್ರು ಒಂದು ಕೆಲಸ ಮಾಡ್ಕೊಂಡು ಓದ್ತೀವಿ ಅನ್ನೋದಾಗಿದ್ರು ಕೂಡ ದಯವಿಟ್ಟು ಇಮಿಡಿಯೇಟ್ ಆಗಿ ಯಾವ್ದಾದ್ರು ಒಂದು ಪಾರ್ಟ್ ಟೈಮ್ ಫುಲ್ ಟೈಮ್ ಕೆಲಸ ಮಾಡ್ಕೊಂಡು ಓದ್ಕೊಳ್ಳಿ. ಅಥವಾ ಬರೀ ಡಿಗ್ರಿ ಮುಗಿಸ್ಕೊಂಡು ಕೂತಿದ್ದೀನಿ ಅಂದ್ರೆ ಇಮಿಡಿಯೇಟ್ ಆಗಿ ಒಂದು ಯಾವ್ದಾದ್ರು ಸ್ಕಿಲ್ ಅನ್ನ ಕಲ್ತ್ಕೊಳ್ಳಿ ಅಥವಾ ಕೋರ್ಸ್ ಮಾಡ್ಕೊಳ್ಳಿ. ಯಾವ್ದಾದ್ರು ಮೆಡಿಕಲ್ ಕೋಡಿಂಗ್ ಅಂತ ಇದೆ, ಸ್ಯಾಪ್ ಕೋರ್ಸ್ ಅಂತ ಇದೆ, ತುಂಬಾ ಕೋರ್ಸ್ಗಳಿದೆ ಬೇರೆ ಬೇರೆ. ಅಥವಾ ಕಂಪ್ಯೂಟರ್ ನಾಲೆಜ್ ಇಲ್ಲ ನಮ್ಗೆ ಅಂದ್ರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ತಗೊಳ್ಳಿ, ಕಲೀರಿ. ಏನಾದ್ರೂ ಒಂದು ಮಾಡಿ ಹೊರತು ಈ ಸಮಯವನ್ನ ದಯವಿಟ್ಟು ವ್ಯರ್ಥ ಮಾಡ್ಕೊಳಕ್ ಹೋಗ್ಬೇಡಿ. ನೋಟಿಫಿಕೇಶನ್ ಆಗುವಷ್ಟರಲ್ಲೇ ನೀವು ಯಾವ್ದಾದ್ರು ಒಂದು ಸ್ಕಿಲ್ ಅಲ್ಲಿ ಎಕ್ಸ್ಪರ್ಟ್ ಆದ್ರಿ ಅಂದ್ರೆ ಅಟ್ಲೀಸ್ಟ್ ಎಕ್ಸಾಮ್ ಜೊತೆ ಒಂದು ಬೇರೆ ಸೈಡ್ ಪ್ಲಾನ್ ಬಿ ಆದ್ರೂ ರೂಪುಗೊಳ್ಳುತ್ತೆ. ಈ ಕೆಲಸವನ್ನ ಮಾಡಿ. ಯಾಕೆ ಅಂತಂದ್ರೆ ಇದು ನನ್ನ ವೈಯಕ್ತಿಕ ಅನುಭವದಲ್ಲಿ ಹೇಳ್ತೀನಿ. ಬರೀ ಒಂದು ಕೈಯಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡ್ರೆ ಯಾರು ಕೂಡ ಕೆಲಸ ಕೊಡಲ್ಲ. ಬೆಂಗಳೂರಿನಂತ ಸಿಟಿಗಳಲ್ಲಿ ನೀವೇನಾದ್ರೂ ಡಿಗ್ರಿ ಮುಗಿಸಿ 3-4 ವರ್ಷ ಆದ್ಮೇಲೆ ಕೆಲ್ಸಕ್ಕೆ ಬರ್ತೀನಿ ಅಂದ್ರೆ ಅವ್ರು ಮೊದಲು ಕೇಳೋ ಪ್ರಶ್ನೆ, ಇಷ್ಟು ದಿನ ಏನ್ ಮಾಡಿದ್ರಿ, ಯಾಕೆ ಇಷ್ಟು ಗ್ಯಾಪ್ ತಗೊಂಡ್ರಿ ಎಲ್ಲ ಕೇಳ್ತಾರೆ. ಅಂಡ್ ಇಂಗ್ಲಿಷ್ ಬರಲ್ಲ ನಮ್ಗೆ, ಟೈಪಿಂಗ್ ಬರಲ್ಲ, ಕಂಪ್ಯೂಟರ್ ನಾಲೆಜ್ ಇಲ್ಲ ಅಂತಂದ್ರೆ ನಿಮ್ಗೆ ನಾರ್ಮಲ್ ಯಾವ್ದಾದ್ರು ಸೂಪರ್ ಮಾರ್ಕೆಟ್ಗಳಲ್ಲಿ ಬಿಲ್ಲಿಂಗ್ ಕೆಲಸ ಕೂಡ ಕೊಡಲ್ಲ. ಸೊ ನಿಜವಾದ ಪರಿಸ್ಥಿತಿ ಏನು, ನಿಮ್ಮ ಮನೆಯ ಆರ್ಥಿಕ ಸ್ಥಿತಿಗತಿಗಳೇನು ಅನ್ನೋದು ನಿಮಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ಯಾರನ್ನು ಕೂಡ ಅತಿಯಾಗಿ ಟ್ರಸ್ಟ್ ಮಾಡುವಂಥದ್ದು, ಬಿಲೀವ್ ಮಾಡುವಂಥದ್ದು ಮಾಡಕ್ ಹೋಗ್ಬೇಡಿ. ನಿಮ್ಮ ಸದ್ಯದ ಪರಿಸ್ಥಿತಿಗೆ ಹೊಣೆಗಾರರು ನೀವಲ್ಲ, ಅದು ಸರ್ಕಾರದ ಪರಿಸ್ಥಿತಿ ಹಿಂಗಿದೆ. ಸೊ ನಿಮ್ಮ ಬದುಕಿನ ಜೊತೆ ಆಟ ಆಡ್ತದೆ. ಹಂಗಂತ ನೀವು ಕೂಡ ನಿಮ್ಮ ಭವಿಷ್ಯವನ್ನ ಹಾಳು ಮಾಡ್ಕೋಬೇಡಿ. ದಯವಿಟ್ಟು ಯಾರಿಗಾದ್ರೂ ಆ ರೀತಿ ಏನಾದ್ರು ಕೋರ್ಸ್ ವಿಷಯದಲ್ಲಾಗಿರ್ಬೋದು ಇಂಥಲ್ಲಿ ಎಲ್ಲಾದ್ರೂ ಸೇರ್ಕೋಬೇಕು ಅಂದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಾನು ಸಂಬಂಧಪಟ್ಟ ಮಾಹಿತಿಯನ್ನು ನಿಮಗೆ ಒದಗಿಸ್ತೀನಿ. ಒಂದಿಷ್ಟು ಜನ ಸ್ನೇಹಿತರು ಇರುವಂತ ಕಡೆ ಅವ್ರಿಗೂ ರೆಫರ್ ಮಾಡೋದಕ್ಕೆ ಸಜೆಷನ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಇವತ್ತಿನ ಕಾಲದಲ್ಲಿ ಉಪದೇಶ ಮಾಡೋದಕ್ಕೆ 100 ಜನ ಬರ್ಬೋದು, ಉಪಕಾರ ಮಾಡುವಂತವ್ರು ಕೆಲವರು ಮಾತ್ರ ಇರ್ತಾರೆ. ಹಂಗಾಗಿ ಕೂಡಲೇ ಯಾವ್ದಾದ್ರು ಒಂದು ಪ್ಲಾನ್ ಬಿ ರೆಡಿ ಮಾಡ್ಕೊಳ್ಳಿ. ಇನ್ನೇನು ಈ ವರ್ಷ ಕೂಡ 2025 ಕೂಡ ಮುಗೀತು, 26 ಬರುತ್ತೆ. ಮುಂದಿನ ವರ್ಷದಲ್ಲಾದ್ರೂ ಅಟ್ಲೀಸ್ಟ್ ನಿಮ್ಮ ಬದುಕು ಬದಲಾವಣೆ ಆಗುವಂತ ಕೆಲಸಗಳನ್ನ ಮಾಡಿ. ಹಾಗೆ ಈ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿದ್ರೆ ಯಾವ್ದಾದ್ರು ಸ್ಕೂಲ್ಗಳಲ್ಲಿ ಅಥವಾ ಕಾಲೇಜ್ಗಳಲ್ಲಿ ಟೀಚಿಂಗ್ ವರ್ಕ್ ಸಿಗುತ್ತೆ, ಆರಾಮಾಗಿ ಸಿಗುತ್ತೆ. ನಿಮ್ಗೆ ಬೇಕು ಅಂದ್ರೆ ಹೇಳಿ, ಅದಕ್ಕೂ ಕೂಡ ನಾನು ಸಹಾಯ ಮಾಡ್ತೀನಿ. ಈ ರೀತಿ ಎಲ್ಲಾದ್ರೂ ಒಂದು ಏನಾದ್ರು ವರ್ಕ್ ಮಾಡ್ಕೊಂಡು ಪ್ರಿಪರೇಷನ್ ಮಾಡುವಂಥದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಒಳ್ಳೆಯದು. ಯಾಕೆ ಅಂತಂದ್ರೆ ಇನ್ನು 5 ತಿಂಗಳಾಗುತ್ತೋ, 6 ತಿಂಗಳಾಗುತ್ತೋ, 4 ತಿಂಗಳಾಗುತ್ತೋ, ಯಾವುದು ಖಚಿತತೆ ಇಲ್ಲ. ಅಷ್ಟರಲ್ಲಿ ನೀವು ಒಂದು ಸ್ಕಿಲ್ ಅನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಯಾವ್ದಾದ್ರು ಆಗಿಲ್ಲ, ಎನಿಥಿಂಗ್. ಇದೊಂದೇ ಅಂತಲ್ಲ, ಇನ್ನೊಂದು ಹೇಳ್ತೀನಲ್ಲ, ಖಾಸಗಿ ಕೆಲಸದಲ್ಲೂ ಕೂಡ ತುಂಬಾ ಡಿಮ್ಯಾಂಡ್ ಇದೆ. ಇವತ್ತು ನೀವು ಸರ್ಕಾರಿ ಕೆಲಸಕ್ಕೆ ಹೆಂಗ್ ಅರ್ಜಿ ಹಾಕಿ ಪರೀಕ್ಷೆ ಬರೆದು ಇಷ್ಟೆಲ್ಲ ಮಾಡ್ತಿರೋ, ಖಾಸಗಿ ಕೆಲಸದಲ್ಲೂ ಕೂಡ ತುಂಬಾ ಇಂಟರ್ವ್ಯೂಸ್ ಇರುತ್ತೆ, ಪ್ರೊಸೀಜರ್ ಇರುತ್ತೆ. ತುಂಬಾ ಜನ ಕಾಂಪಿಟೇಟರ್ಸ್ ಇರ್ತಾರೆ ಅಲ್ಲೂ ಕೂಡ. ನಿಮ್ಗೆ ಎಷ್ಟೋ ಜನ ಆಲ್ರೆಡಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಪಡ್ಕೊಂಡ್ ಬಂದಿರ್ತಾರೆ. ನಿಮ್ಮ ಹತ್ರ ಅನುಭವ ಇರಲ್ಲ. ನೇರವಾಗಿ ಹೋಗಿ ಕೆಲಸ ಕೇಳಿದ್ರೆ ಅನುಭವ ಇಲ್ಲದೆ, ಇಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಬೆಂಗಳೂರು ಅಂತ ನಗರಗಳಲ್ಲಿ ಅನುಭವ, ಎಕ್ಸ್ಪೀರಿಯನ್ಸ್ ತುಂಬಾ ಇಂಪಾರ್ಟೆಂಟ್. ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದ್ರೆ ನಾಟ್ ಓನ್ಲಿ ನೀವು ಸಣ್ಣ ಪುಟ್ಟ ಕೆಲಸಕ್ಕೂ ಕೂಡ ಕರ್ಕೊಳ್ಳಲ್ಲ. ಅಂಡ್ ಬರೀ ಡಿಗ್ರಿ ಇದೆ, ಡಿಗ್ರಿ ನಾನು ಟಾಪರ್, ಗೋಲ್ಡ್ ಮೆಡಲಿಸ್ಟ್ ಅಂದ್ರೂ ಕೂಡ ಕೆಲಸ ಕೊಡಲ್ಲ. MBA ಇಂಜಿನಿಯರಿಂಗ್ ಅಂತ ಗ್ರಾಜುಯೇಷನ್ ಮಾಡ್ಕೊಂಡವ್ರಿಗೂ ಕೂಡ ಇವತ್ತು ಹೊರಗಡೆ ಹೋದ್ರೆ ತುಂಬಾ ಕಷ್ಟ ಇದೆ. ಅನ್ಎಂಪ್ಲಾಯ್ಮೆಂಟ್ ತುಂಬಾ ಕಾಡ್ತಾ ಇದೆ. ಅಂತದ್ರಲ್ಲಿ ನಾವು BA, BSc, BCom ಇಂಥ ಡಿಗ್ರಿಗಳನ್ನ ಮಾಡ್ಕೊಂಡಿದೀವಿ ಅಂದ್ರೆ ಖಂಡಿತವಾಗಿ ಹೇಳ್ತೀನಲ್ಲ, ಅದು ಪರಿಸ್ಥಿತಿನೇ ಬೇರೆ ಇದೆ. ಅಂಡ್ BSc, BCom ಓಕೆ, BA ಮಾಡಿದಂಥವ್ರದಂತೂ ಪರಿಸ್ಥಿತಿ ತುಂಬಾ ತೀರಾ ಕಷ್ಟ ಆಗುತ್ತೆ. ಸೊ ದಯವಿಟ್ಟು ಕೂಡಲೇ ಯಾವ್ದಾದ್ರು ಒಂದು ಸ್ಕಿಲ್ ಎಕ್ಸ್ಪರ್ಟ್ ಆಗಿ ಅಟ್ಲೀಸ್ಟ್ ನಿಮ್ಗೆ ಯಾವ್ದು ಪ್ಯಾಷನ್ ಇದೆಯೋ ಆ ಪ್ಯಾಷನ್ ಕಡೆ ಹೆಚ್ಚು ಗಮನ ಕೊಡಿ. ಅದರ ಒಂದು ಪ್ರತಿನಿತ್ಯ ಅದ್ರ ಬಗ್ಗೆ ಕಲ್ತ್ಕೊಳ್ಳಿ. ಖಾಲಿ ಇರುವ ಸಮಯವನ್ನ, ಓದಿನ ಜೊತೆಗೆ ಉಳಿಯುವ ಸಮಯವನ್ನ ಸದ್ಬಳಕೆ ಮಾಡ್ಕೊಳ್ಳಿ, ಹೊರತು ದುರ್ಬಳಕೆ ಮಾಡ್ಕೊಳಕ್ ಹೋಗ್ಬೇಡಿ. ಅನಾವಶ್ಯಕ ವಿಚಾರಗಳಿಗೆ ತಲೆ ಕೊಡಬೇಡಿ. ಸದ್ಯದ ಪರಿಸ್ಥಿತಿಯಲ್ಲಿ ತುಂಬಾ ಫಿನಾನ್ಷಿಯಲ್ ಬರ್ಡನ್ ಆಸ್ಪಿರೆಂಟ್ಸ್ ಗಳಿಗೆ ಇದ್ದೇ ಇದೆ. ಎಕ್ಸಾಮ್ ಫೀಸ್ ಕಟ್ಟೋದಕ್ಕೂ ಕೂಡ ಕಷ್ಟ ಆಗ್ತಿದೆ ಕೆಲವರಿಗೆ, ನಂಗೆ ಗೊತ್ತು. ಕೆಲವರು ಧಾರವಾಡ, ಬೆಂಗಳೂರನ್ನ ಬಿಟ್ಟು ಮತ್ತೆ ಊರುಗಳಿಗೆ ಹೋಗಿ ಕೂಡ್ತೀರಾ. ಊರಲ್ಲಿ ಅದೇ ಮಾಮೂಲಿ ಫ್ರಸ್ಟ್ರೇಷನ್. ನಿಮಗೆ ದಿನ ಬೆಳಿಗ್ಗೆ ಅದ್ರ ಜನ ಕೇಳುವಂತ ಪ್ರಶ್ನೆಗಳಿಗೆ ಉತ್ತರಿಸಕ್ಕಾಗಲ್ಲ, ತಂದೆ ತಾಯಿ ಕಷ್ಟಗಳಿರುತ್ತೆ. ಸೊ ದಯವಿಟ್ಟು ಇಮಿಡಿಯೇಟ್ ಆಗಿ ಯಾವ್ದಾದ್ರು ಒಂದು ಕೋರ್ಸ್ ಅಥವಾ ಏನಾದ್ರು ಒಂದು ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಖಾಸಗಿ ಕೆಲಸ ಕೂಡ ಸಿಗೋದು
ಕಷ್ಟ ಆಗುತ್ತೆ. ಏಜ್ ಆದ್ಮೇಲೆ ನೀವು ಖಾಸಗಿ ಕೆಲಸ ಮಾಡ್ತೀವಿ ಅಂದ್ರೂ ಅಲ್ಲೂ ಕೊಡಲ್ಲ. ಈಗ PC ಏಜ್ ಲಿಮಿಟಿಗೆ ಕಾಯ್ತಾ ಇರುವಂತವ್ರು ಕೆಲವರು ತುಂಬಾ ಜನ ನನಗೆ ಅಣ್ಣಂದ್ರೆ ಹೇಳ್ತಾ ಇದ್ರು, ನಾವು ಅಟ್ಲೀಸ್ಟ್ ಅದನ್ನ ಬಿಟ್ಟು ಯಾವ್ದೋ ಒಂದು ಮಾಡ್ಕೊಂಡ್ವಿ, ಈಗ ಸದ್ಯದ ಕೆಲಸದಲ್ಲಿ ಇದೀವಿ, ಒಂದು ದುಡಿತಿದೀವಿ, ಏನೋ ಮಾಡ್ತಾ ಇದೀವಿ, ಅದು ಏಜ್ ಲಿಮಿಟ್ ಕೊಟ್ರೆ ನಾಳೆ ಪರೀಕ್ಷೆ ಬರೀತೀವಿ, ಇಲ್ಲಾಂದ್ರೆ ಇದರಲ್ಲೇ ಕಂಟಿನ್ಯೂ ಆದ್ರೂ ಆಗ್ತೀವಿ ಅಂತ. ಈ ರೀತಿ ಯಾವುದಾದ್ರೂ ಆಗಲಿ, ಅದು ಚಿಕ್ಕದು ದೊಡ್ಡದು ಕೆಲಸ ಅಂತಲ್ಲ. ಎಷ್ಟೋ ಜನ ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಎಷ್ಟೋ ಜನ ಸಂಜೆ ಸ್ನಾಕ್ಸ್ ಮಾಡ್ಕೊಂಡು ಸಂಜೆ ಪಾರ್ಟ್ ಟೈಮ್ ತರ ಕೆಲಸ ಮಾಡ್ತಿದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಆ ಒಂದು ಸದ್ಯದಿರುವಂತಹ ಆರ್ಥಿಕ ಸ್ಥಿತಿಗತಿಗಳು, ತಮ್ಮ ಒಂದು ಖರ್ಚು ವೆಚ್ಚಗಳನ್ನ ನಿಭಾಯಿಸ್ಕೊಳ್ಳೋದಕ್ಕೆ. ಸೊ ಇದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಯಾಕೆ ಅಂತಂದ್ರೆ ಈಗ ಅಮರ ಏನೋ ಹೇಳ್ತಾರೆ, ಇನ್ನೊಬ್ರು ಯಾರೋ ಹೇಳ್ತಾರೆ, ಇನ್ನೊಬ್ರು ಏನೋ ಹೇಳ್ತಾರೆ, ಅವ್ರು ಯಾರು ಹೇಳೋರು ಬಂದು ನಿಮ್ಮ ಮನೆಗೆ ನಿಮ್ಮ ಹೊಟ್ಟೆಗೆ ಅನ್ನ ಹಾಕಲ್ಲ. ಸೊ ಅವರವರ ವಿಷಯಗಳನ್ನ ಹೇಳ್ತಾರೆ ಹೋಗ್ತಾರೆ, ಬಟ್ ನಿಮ್ಮ ಸ್ಥಿತಿಗತಿಗಳು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ಆಸ್ಪಿರೆಂಟ್ಸ್ ಲೈಫ್ ಅಲ್ಲಿ ಎಷ್ಟೆಷ್ಟು ಸ್ಟ್ರಗಲ್ಸ್ ಇರುತ್ತೆ ಅಂತ ಅದನ್ನ ಪರ್ಸನಲಿ ಅನುಭವಿಸಿದವರಿಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ಯಾವುದೋ ಒಂದು ದಾರಿಯನ್ನ ಮಾಡ್ಕೊಳ್ಳಿ. ಆಮೇಲೆ ಈ ಒಂದು ನಂಬಿಕೆಯಲ್ಲಿ ಕೂತ್ಕೊಂಡು ಬೇರೆ ಅವಕಾಶಗಳನ್ನು ಕೂಡ ಕಳ್ಕೊಳ್ಬೇಡಿ. ತುಂಬಾ ಅವಕಾಶಗಳಿದೆ. ಹೊರಗಡೆ ಹೋದ್ರೆ ನಿಮ್ಗೆ ನೂರಾರು ದಾರಿಗಳು ಸಿಗುತ್ತೆ. ಕೇಳ್ಕೊಳ್ಳಿ, ಯಾರನ್ನಾದ್ರೂ ಖಾಸಗಿ ಕೆಲಸದಲ್ಲಿರೋರ್ನ ಮಾಹಿತಿ ಪಡ್ಕೊಳ್ಳಿ. ಈ ರೀತಿ ಕೋರ್ಸ್ ಇದೆ, ಇದನ್ನ ಕಲ್ತ್ರೆ ಏನಾಗುತ್ತೆ. ಇನ್ನು ಪ್ಲೇಸ್ಮೆಂಟ್ ಗ್ಯಾರಂಟಿ ಅಂತೇಳಿ ಕೆಲವರು ಟೋಪಿ ಹಾಕ್ತಾರೆ. ಸೊ ಅಂತಲ್ಲಿ ಹೋಗಿ ಹೆಚ್ಚೆಚ್ಚು ಫೀಸ್ ಕೊಡಕ್ ಹೋಗ್ಬೇಡಿ. ಒಂದು 15-20 ಸಾವಿರದಲ್ಲಿ ಇರುತ್ತೆ. ಏನಾದ್ರು ಸಾಲ ಅದನ್ನ ಮಾಡ್ಕೊಂಡು ಸದ್ಯಕ್ಕೆ ಸೇರ್ಕೊಂಡು ಕಲ್ತ್ಕೊಳ್ಳಿ, ಆಮೇಲೆ ಅದನ್ನ ಅವ್ರಿಗೆ ಕೊಡುವರಂತೆ. ಅಂಡ್ ಎಷ್ಟು ಜನ ಸರ್ಕಾರಿ ಹುದ್ದೆಲಿ ಇರ್ತಾರೆ ನಿಮ್ಮ ಸ್ನೇಹಿತರು, ಅಂತವ್ರು ಖಂಡಿತವಾಗಿ ಸಹಾಯ ಮಾಡೋ ಮನ್ಸಿರುವಂತವ್ರು ತುಂಬಾ ಜನ ಇದ್ದಾರೆ. ಅಂತವ್ರ ಹತ್ರ ಒಂದಿಷ್ಟು ಸಹಾಯ ಪಡ್ಕೊಂಡು ಏನೋ ಒಂದು ಮಾಡ್ಕೊಳ್ಳಿ ಹೊರತು ಸುಮ್ಮನೆ ಅಂತೂ ಕೂರಬೇಡಿ. ಪರಿಸ್ಥಿತಿ ಈಗ ಸರಿ ಇಲ್ಲ. ಸರ್ಕಾರದ ಮಟ್ಟದಲ್ಲಿ ತುಂಬಾ ಗೊಂದಲಗಳಿವೆ. ಅವರಿಗೆ ಅವ್ರ ಬಗ್ಗೆನೆ ಕಾನ್ಫಿಡೆನ್ಸ್ ಆಗಿ ಇಲ್ಲ, ಅವ್ರ ಕಾನ್ಫಿಡೆಂಟ್ ಇಲ್ವೇ ಇಲ್ಲ. ಇದೇ ಮಾಡ್ತೀವಿ, ಅದನ್ನ ಜಾರಿ ಮಾಡ್ತೀವಿ, ಯಾವುದು ಕೂಡ ಅವರಿಗೆ ನಂಬಿಕೆ ಇಲ್ಲ. ಸೊ ಅದಕ್ಕೆ ದಯವಿಟ್ಟು 2026 ಅಲ್ಲಾದ್ರೂ ನಿಮ್ಗೆ ಒಂದು ಸ್ಕಿಲ್ ಮೇಲೆ ಅಥವಾ ಯಾವ್ದಾದ್ರು ಒಂದು ಅರ್ನಿಂಗ್ ಮಾಡುವಂತ ಕಲೆಯನ್ನ ಕಲ್ತ್ಕೊಳ್ಳಿ ಹೊರತು ಸುಮ್ಮನೆ ಕೂತ್ಕೊಳ್ಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.